ಹಾ, ಏನೇ ಸುಬ್ಬಿ, ಎಲ್ಲಿ ನಿಮ್ಮಮ್ಮ ಕಾಣಿಸ್ತಾನೆ ಇಲ್ಲ? ದೊಡ್ಡಮ್ಮ, ಅಮ್ಮ ನನಗೆ ಬೆಳಗ್ಗೆನೆ ಹೇಳ್ಬಿಟ್ಟು ಹೋಗಿದ್ದಾರೆ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ ಅಂತ. ಇತ್ತೀಚೆಗೆ ಯಾಕೋ ನಿಮ್ಮಮ್ಮ ನಿಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಏನು ಸಮಾಚಾರ ನಿನಗೆ ಅಂದ್ರೆ ಗೊತ್ತಾ? ಯಾಕೆ ದೊಡ್ಡಮ್ಮ, ಅಮ್ಮ ನಿಮ್ಗೇನು ಹೇಳಿಲ್ವಾ? ಅದು ಚಿಕ್ಕಮ್ಮ ಮತ್ತೆ ಅಮ್ಮ ಸೇರ್ಕೊಂಡು ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಿದಾರಲ್ವಾ? ಹೊಸ ಕೆಲಸನ? ಏನೇ ಅದು? ಅದು ಕ್ಲೌಡ್ ಕಿಚನ್ ಅಂತ. ಕ್ಲೌಡ್ ಕಿಚನು ಹಂಗಂದ್ರೆ ಏನು? ಅಯ್ಯೋ ದೊಡ್ಡಮ್ಮ, ಹಂಗಂದ್ರೆ ಬೇರೆ ಯಾರಿಗಾದ್ರೂ ಊಟ ಅಡುಗೆ ಬೇಕಾಗಿರುತ್ತಲ್ಲ, ಅವರು ಇವ್ರಿಗೆ ಆರ್ಡರ್ ಕೊಡ್ತಾರೆ. ಅವ್ರಿಗೆ ಏನು ಬೇಕು ಅಂತ ಕೇಳ್ಕೊಂಡೋಗಿ ಇವ್ರು ಮಾಡ್ಕೊಂಡೋಗಿ ತೊಗೊಂಡೋಗಿ ಅವ್ರ ಮನೆಗೆ ಕೊಡ್ತಾರೆ. ಓಹೋ, ಹಂಗೇಳು. ಅಡುಗೆ ಮಾಡೋ ಕೆಲ್ಸಕ್ಕೆ ಹೋಗ್ತಾವಳೆ ಅಂತ ಆಯ್ತು ನಿಮ್ಮಮ್ಮ. ಇದಕ್ಕೇನೋ ಇತ್ತೀಚೆಗೆ ಬಾರಿ ಬಾರಿ ಓಡಾಟ ಆಗ್ತದೆ ಇದು. ನಾನು ಕೇಳಿದ್ರೆ ಬಾಯೇ ಬಿಡಲ್ಲಮ್ಮ ನಿಮ್ಮಮ್ಮ. ಬರಲಿ ಇನ್ನು ಮುಂದೆ ನಾನು ವಿಚಾರಿಸ್ಕೊತೀನಿ ಅವಳನ್ನು. ಅದೇ ನನಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಲ್ಲ, ಹೇಳ್ಬಿಟ್ಟಿದ್ರೆ ನಾನೇನಾದರೂ ಬೇಡ ಅಂತಿದ್ನಾ? ಹೌದು, ಇಷ್ಟಕ್ಕೂ ನಿಮ್ಮಮ್ಮಂಗೆ ಇದೆಲ್ಲ ಮಾಡೋದಕ್ಕೆ ಹೆಂಗೆ ಗೊತ್ತು? ಅಮ್ಮ ಸೆಕೆಂಡ್ PUC ಓದಿದ್ದಾರೆ ದೊಡ್ಡಮ್ಮ, ಅದಕ್ಕೆ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಹೌದಾ, ನಿಮ್ಮಮ್ಮ ಓದಿದಾಳಾ? ದೊಡ್ಡಮ್ಮ, ನೀವೆಷ್ಟು ಓದಿದ್ದೀರಾ? ನಾನು ಡಿಗ್ರಿ ಗಂಟ ಮಾಡಿದ್ದೀನಿ ಗೊತ್ತಾ? ದೊಡ್ಡಮ್ಮ, ಅದು ಡಿಗ್ರಿ ಅಲ್ಲ, ಡಿಗ್ರಿ. ಹಾಗಾದ್ರೆ ನೀವು ಡಿಗ್ರಿ ಮಾಡಿದ್ದೀರಾ? ಯಾವುದೋ ಒಂದು ಮಾಡಿದ್ದೀನಿ ಬಿಡು. ಅದು ಸರಿ, ನಿಮಗೆ ಕಾಫಿ ಟೀ ಮಾಡೋಕ್ಕೆಲ್ಲ ಬರುತ್ತಾ? ಹಾಂ ದೊಡ್ಡಮ್ಮ, ಬರುತ್ತೆ. ಅಮ್ಮ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಪರವಾಗಿಲ್ಲ, ಮಗಳನ್ನ ಒಳ್ಳೆ ರೀತಿಯೇ ಬೆಳೆಸ್ತಾ ಇದ್ದಾಳೆ. ಸರಿ, ಹಾಗಾದರೆ ಹೋಗಿ ನಂಗೊಂದು ಲೋಟ ಚೆನ್ನಾಗಿ ಕಾಫಿ ಮಾಡ್ಕೊ ಬಂದ್ಕೊಡ್ತೀಯಾ? ಅಷ್ಟೇ ತಾನೇ? ಆಯಿತು. ಅರೆ, ಅಮ್ಮನೂ ಬಂದರು. ಅಮ್ಮ, ಆಯ್ತಮ್ಮ, ಇನ್ನು ಕೆಲಸ ಇಲ್ಲ. ನಾನು ಇವತ್ತು ತುಂಬ ಆರ್ಡ್ರ್ ಇತ್ತು ಅಂತ ಹೇಳ್ತಾ ಇದ್ದಲ್ಲ, ಎಲ್ಲ ಕರೆಕ್ಟಾಗಿ ಮಾಡ್ಕೊಟ್ಟು ಬಂದ್ರಿಯಾ? ಹಾಂ ಮಗಳೇ, ಇವತ್ತಂತೂ ಚೆನ್ನಾಗಿ ವ್ಯಾಪಾರ ಆಯಿತು. ಅಡುಗೆನೂ ಅಷ್ಟೇ ತುಂಬ ಟೇಸ್ಟಾಗಿ ಬಂದಿತ್ತು. ನಾವು ಕಸ್ಕೊಟ್ರೆ ಎಲ್ಲ ಅಡುಗೆಯವ್ರಿಗೂ ನಮ್ಮ ಟೇಸ್ಟ್ ಇಷ್ಟ ಆಗಿ ನಮಗಿನ್ನೂ ಜಾಸ್ತಿ ಆರ್ಡ್ರ್ ಬರ್ತಾಯಿದ್ರೆ ಸಾಕಪ್ಪ. ಏನು ಅಷ್ಟೇ ಮಾಡಬೇಡಮ್ಮ, ಹೋಗ್ತಾ ಎಲ್ಲ ಸರಿಯಾಗುತ್ತೆ. ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಾನೊಬ್ಳು ಇಲ್ಲಿ ದೊಡ್ಡವರಿಂದ ಕೂತ್ಕೊಂಡಿದ್ದೀನಿ, ನನಗೂ ಹೇಳೋದು ಕೇಳೋದೆಲ್ಲ ಇರ್ತೈತೆ. ಅದು ಸರಿ ಮಗಳೇ, ನೀನು ಈ ಕಡೆ ಅಡುಗೆ ಮನೆಗೆ ಎಲ್ಲಿ ಹೋಗ್ತಿದ್ದೆ? ಅಮ್ಮ, ದೊಡ್ಡಮ್ಮನಿಗೆ ಕಾಫಿ ಬೇಕಾಗುತ್ತಂತೆ, ನನಗೆ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ ಮಾಡ್ಕೊಬಂದ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಇದು ನೀನು ಕುತ್ಕೋ, ನಾನು ಹೆಂಗೋ ಮಾಡ್ಕೊಬಂದ್ಕೊಡ್ತೀನಿ. ಸರಿಮ್ಮ. ಏನೋ ಮಂಗಳ, ಏನು ಸಮಾಚಾರ ನಿಂದು? ಏನೋ ಕೆಲಸ ಮಾಡಬೇಕು ಅಂತ ಓಡಾಟ ಇದೆಯಂತೆ? ಹೌದು ಅಕ್ಕ, ನಾನು ಸುಮ್ಮನೆ ಕುತ್ಕೊಂಡು ತಿನ್ನೋದ್ರಿಂದ ನಿಮಗೂ ಬೇಜಾರು, ನಿಮ್ಮ ಹತ್ರ ಪದೇ ಕಾಸು ಕೇಳೋದಕ್ಕೆ ನನಗೂ ಬೇಜಾರು. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಪ್ರಯತ್ನವನ್ನು ಕೈ ಇಟ್ಬಿಟ್ರೆ ಸಾಕು ನನಗೆ. ಆಮೇಲೆ ಸ್ವತಂತ್ರವಾಗಿ ಬದುಕ್ಬೋದು. ಸ್ವತಂತ್ರವಾಗಿ ಅಂದರೆ ನನ್ನ ಗಂಡನೇ ಬಿಟ್ಬಿಟ್ಟು ಹೇಗೆ? ಅಕ್ಕ, ಏನು ಮಾತು ಅಂತ ಆಡ್ತೀರಾ? ಚೇಚೆ, ಸ್ವತಂತ್ರವಾಗಿ ಅಂದರೆ ನೆಮ್ಮದಿಯಾಗಿರ್ಬೋದು ಅಂತ. ಪದೇ ಯಾರ ಹತ್ರನೂ ಕೈ ಅಡ್ಡಿ ಕಾಸು ತಗೊಳ್ಳೋ ಅವಶ್ಯಕತೆ ಇರೋದಿಲ್ವಲ್ಲ. ಸ್ವಲ್ಪ ದುಡ್ಡು ನಮ್ಮದು ಅಂತ ಇದ್ದರೆ ನಮಗೂ ಎಷ್ಟೋ ಆಧಾರ ಆಗುತ್ತಕ್ಕ. ಹಾಂ, ಮನೆಯಲ್ಲೊಬ್ಳು ಗರ್ಭಿಣಿ ಹೆಂಗಸಿದ್ದಾಳೆ, ಅವಳು ಸೇವೆ ಮಾಡಬೇಕು, ಹಾರೈಕೆ ಮಾಡಬೇಕು, ಅವಳು ಏನು ಕೇಳ್ತಾಳೆ ಎಲ್ಲ ಮಾಡಿ ಕೊಡಬೇಕು ಅಂತ ತಲೆ ಒಳಗೆ ಇದೆಯೇ ಇಲ್ವಾ ನಿನಗೆ? ಅಲ್ಲ, ಇಷ್ಟಕ್ಕೂ ನೀನು ಕರ್ಕೊಬೋದು ಏನು ಕೇಳಿ ನಾವಿಲ್ಲಿಗೆ? ನೀನು ಸುತ್ಕೊಂಡು ತಿರ್ಕೊಂಡು ಆರಾಮಾಗಿ ಇರಲಿ ಅಂತನಾ? ಅಲ್ಲಮ್ಮ ತಾಯಿ, ನಾನು ಸೇವೆ ಮಾಡಿಕೊಂಡು ಈ ಮನೇಲಿ ಬಿದ್ದಿರಲಿ ಅಂತ. ಅಕ್ಕ, ನನಗೆ ಪದೇ ಹೇಳಕ್ಕೆ ಬರೋದಿಲ್ಲ. ನಾನು ನಿಮ್ಮ ಮನೆ ಕೆಲಸದವಳಲ್ಲ, ನಿಮ್ಮ ಕೈ ಕೆಳಗಿನ ಆಳಂತೂ ಖಂಡಿತ ಅಲ್ವೇ ಅಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಾಮಿ ಮನೆ ಬಿಟ್ಟು ಬಂದಿಲ್ಲ ಅಕ್ಕ. ನಾನು ಇನ್ನು ನೆನ್ಪಿಟ್ಕೊಳ್ಳಿ ನೀವು. ಪದೇ ನನಗೂ ಇಷ್ಟ ಇಲ್ಲ. ಇವಾಗೇನು ನಿಮ್ಗೇನು ತೊಂದರೆ ಆಗಿದೆ? ನಿಮಗೆಲ್ಲ ಕೆಲಸ ಮಾಡಿಕೊಡ್ತಾನೆ ಹೋಗ್ತೀನಿ. ನೋಡಕ್ಕ, ನಾನೇನು ಬೇಕಾಗಿ ಬಿಟ್ಟು ಹೋಗ್ತಾ ಇಲ್ಲ. ನಮ್ಮ ಯಜಮಾನ ಕೇಳಿಬಿಟ್ಟೆ ಹೋಗಿದ್ದು. ಅವ್ರು ಒಪ್ಕೊಂಡಿದ್ಮೇಲೆ ನನಗೆ ಕೆಲಸಕ್ಕೆ ಒಪ್ಕೊಂಡಿರೋದು. ಅವ್ರನ್ನ ಕೇಳಿದಳು, ನನ್ನ ಮತ್ತೆ ಕೇಳಬೇಕಾಗುತ್ತೆ. ನೀನು ನನಗೆ ಲೆಕ್ಕಕ್ಕಿಲ್ವಾ? ಲೆಕ್ಕಕ್ಕಿಲ್ಲ ಅಂತ ಯಾರಕ್ಕ ಹೇಳಿದ್ದು? ಸರಿ, ಆಯಿತು, ನಿಮ್ಗೆ ಹೇಗೂ ವಿಷಯ ಗೊತ್ತಾಗಿದೆ ತಾನೇ. ಇನ್ಮೇಲೆ ಏನು ಕೇಳಬೇಡಿ, ನಾನು ಹೋಗ್ತೀನಿ, ಆಯಿತಾ? ನಿಮ್ಗೇನು ತೊಂದರೆ ಆಗಲ್ಲ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ. ನಿಮ್ಮ ಮತ್ತು ನಿಮ್ಮ ಹೊಟ್ಟೆಯ ಮಗುವಿನ ಜವಾಬ್ದಾರಿ ನಂದು. ನೋಡ್ತೀನಿ ಏನು ಮಾಡ್ತೀಯಾ ಅಂತ. ನೀಲಾ, ಎಲ್ಲಿದ್ಯಾ?
ಹಾಂ, ಮನೆ ಮಗ ಕಟ್ಕೊಂಡ್ರೆ ಹೆಂಡ್ತಿನ ಕರಿಬೇಕು, ಅಂಥದ್ರಲ್ಲಿ ಮನೆ ಕೆಲಸದವಳನ್ನ ಕರಿತಾವನೆ. ನಮ್ಮ ಏನು ಹಣೆ ಬರಹನೋ ಏನೋ ನಮ್ಮದು. ಏನಪ್ಪ ಮಗನೇ, ನಿಂಗೊಂದು ಹೆಂಡತಿ ಇದ್ದಾಳೆ, ಸಂಸಾರ ಇದೆ ಅಂತ ನೆನಪಾಯ್ತಾ ಇಲ್ವಾ? ಅಲ್ಲ ಕಣೋ, ಅವಳು ನಮ್ಮ ಮನೆಗೂ ಕರ್ಕೊ ಬಂದ ಎಷ್ಟು ಸರಿ ಹೇಳ್ತೀನಿ ನಾನು ನಿಂಗೆ. ನನ್ನ ಮಾತೇ ಕೇಳ್ತಿಲ್ಲ ಅಂತಿಲ್ಲ ನೀನು. ನಿನ್ನ ಮನಸ್ಸು ಏನಿದೆ ಹೇಳ್ಬಿಡು. ಒಂದು ವೇಳೆ ನೀನು ಈ ಮನೆ ಕೆಲಸದವಳನ್ನ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬಿಟ್ಟಿದೆ ಏನಪ್ಪ? ಅಯ್ಯೋ ದೇವ್ರೆ, ಹಂಗಿರೋದ್ರ ಮಾಡ್ಬಿಟ್ಟಿಯ. ನಮ್ಮ ಮನೆ ತಂದು ಮಾನ ಮರದಿ ಎಲ್ಲರೂ ಮೂರು ಕಾಸು ಖರ್ಚಾಗ್ಬಿಟ್ಟಿರುತ್ತೆ. ಅಯ್ಯೋ ಸುಮ್ಮನಿರಮ್ಮ, ಅದೆಲ್ಲ ಸದ್ಯಕ್ಕೆ ಇವಾಗ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಂಡು ಸಾಕಾಗಿದೆ. ಇದರಲ್ಲಿ ಹೊಸ ಸಮಸ್ಯೆ ಬೇರೆ ಹೇಳ್ಬಿಡ ನೀನು. ಅಲ್ವೋ, ಒಂದೇ ಒಂದು ಸಾರಿ ಹೋಗ್ಬಿಟ್ಟು ಅವಳನ್ನ ಏನಂತ ಕೇಳೋ, ಇದು ಸಮಾಧಾನ ಮಾಡು. ನೀನು ಮಾತಾಡಿದ್ರೆ ಅವಳು ಕಣ್ಣತ್ತ ವಾಪಸ್ ಬಂದೇ ಬರ್ತಾಳಪ್ಪ. ಇದು ಚೆನ್ನಾಗಿರಲ್ಲ ಕಣೋ. 4 ಜನ ನೋಡಿದ್ರು 4 ರೀತಿ ಮಾತಾಡ್ಕೊತಾರಪ್ಪ. ಯಾರು ಎಲ್ಲಿ ಆಚೆ ಏನು ಕೇಳ್ಬಿಟ್ಟು ಅನ್ನೋ ಕಾರಣಕ್ಕೆ ನನ್ನ ಮನೆ ಬಿಟ್ಟು ಆಚೆನೇ ಹೋಗ್ತಾಯಿಲ್ಲ, ಗೊತ್ತಾ ನಿನಗೆ? ಏನಮ್ಮ ಹೀಗೆ ಮಾತಾಡ್ತೀಯಾ? ಇವಾಗ ನಾನು ಖುಷಿಯಾಗಿದೆ ಅಂತ ಅನ್ಕೋಬಿಟ್ಟಿದ್ಯಾ? ನನಗೂ ಬೇಜಾರಿದೆ, ನೋವಿದೆ. ಅದನ್ನೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಮ್ಮ. ಈ ಬುದ್ಧಿ ನಿನಗೆ ಇವಾಗಲೇ ಇರಬೇಕಾಗಿರೋದು. ತಪ್ಪು ಮಾಡೋಕ್ಕೆ ಮೊದಲೇ ಇರಬೇಕಾಗಿತ್ತಪ್ಪ. ಬಂಗಾರದಿಂದ ಹೆಂಡತಿ ಮೇಲೆ ಇಟ್ಕೊಂಡು ಏನು ಕೆಲಸ ಮಾಡಿಬಿಟ್ಟೆ ನೀನು? ಅಯ್ಯೋ ಅಮ್ಮ, ನಾನು ನಿಂಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಸೈಲೆಂಟ್ ಆಗಿರು. ನೀಲಾ ಬಾಯಿಲಿ. ಏನು ಬಂದ್ರೆ ಕರೆಕ್ಟ್ರಲ್ಲ? ನೋಡು, ನನಗೆ ಇನ್ನು ಎಲ್ಲ ವಿಷಯ ಗೊತ್ತಾಯಿತು. ನೋಡು, ಇಷ್ಟೆಲ್ಲ ಆದ್ಮೇಲೆ ಇವಾಗ ಸುಮ್ಮನೆ ಇದ್ದ ಚೆನ್ನಾಗಿರೋದಿಲ್ಲ. ಅದೇನಾಯ್ತು ಅಂತ ನಂಗೆ ನಿಜ ಹೇಳು. ಯಜಮಾನ್ರೆ, ಯಾಕೆ ಯಜಮಾನ್ರೆ ಪದೇ ಪದೇ ಬಂದು ನಾನು ಅದೇ ಪ್ರಶ್ನೆ ಕೇಳ್ತಿರಲ್ಲ? ಸುಮ್ಮನೆ ನನಗೂ ನೋವು ಕೊಡಬೇಡಿ ನೀವು. ನೋವು ನಾನು ನಿನಗೆ ಕೊಡ್ತಿದ್ದೀನಿಲ್ಲ. ಈ ಮಾತು ನಿಂಗೆ ಹೇಳೋದಕ್ಕೆ ಮನಸ್ಸು ಹೇಗೆ ಬರುತ್ತೆ? ನಾನು ತಾಳಿ ಕೊಟ್ಟರು ಹೆಂಡ್ತಿ ನಾನು ನಂಬ್ತಾ ಇಲ್ಲ, ಬೇಡ. ನಾನು ಹೆತ್ತ ತಾಯಿ ಕೂಡ ನಾನು ನಂಬ್ತಾ ಇಲ್ಲ. ಅಂಥ ಸ್ಥಿತಿ ಕರ್ಕೊಂಡು ನಾನು ನಿಲ್ಲಿಸಿದ್ದೆ ನೀನು. ಇಷ್ಟರಲ್ಲಿ ನೋವು ಕೊಟ್ಟರು ನೀನು ನನಗೆ ನೋವು ಕೊಡ್ಬೇಡ ಅಂತ ಹೇಳ್ತಾ ಇದೆಯಾ? ನೋಡು, ಇವತ್ತು ನನಗೆ ಒಂದು ಸತ್ಯ ಗೊತ್ತಾಯಿತು. ಅದೇನು ಅಂದರೆ ನಿನ್ನ ಮತ್ತು ನಂದಿಶನ ವಿಷಯ. ಅಯ್ಯೋ ಯಜಮಾನ್ರೆ, ನೀವು ಹೇಗೆ ಹೇಳ್ತಿದ್ದೀರಾ? ನಂದಿಶನ ನನಗೆ ಹೆಸರು ಗೊತ್ತಿಲ್ವಲ್ಲ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ನೀಲಾ, ಜಾಸ್ತಿ ನಾಟ್ಕಡಕ್ಕೆ ಹೋಗಬೇಡ. ನಾನು ಕರ್ಕೊಂಡೇ ಇಲ್ಲಿ ಬಂದಿರೋದು. ಏನೋ ಮಗ್ನೆ, ನೀನು ಏನೋ ಹೇಳ್ತಾ ಇದೀಯಾ? ನಂದಿಶ ಅಂತೀಯಾ, ಅನ್ಯಾಯ ಅಂತೀಯಾ, ಬಾಯ್ ಬಿಡು ಅಂತೀಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ಅಮ್ಮ, ಇದೆಲ್ಲ ಅರ್ಥ ಆಗೋ ಸಮಯ ಬಂದೇ ಬಿಡ್ತಮ್ಮ. ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಇಷ್ಟು ದಿನ ನನ್ನ ಮೇಲೆ ಹಾಕಿದ್ರಲ್ಲ ಅತ್ತೆ ಸೊಸೆಬು ಸೇರಿಸ್ಕೊಂಡು ಆರೋಪಗಳು, ಅದೆಲ್ಲ ಸುಳ್ಳಮ್ಮ, ಎಲ್ಲ ಸುಳ್ಳು. ನಂದಿಶ ಬಾಯಿಲಿ. ನಂದಿಶ, ಯಾಕೋ ಹೀಗೆ ಮಾಡಿದೆ? ನನ್ನ ಯಾಕೋ ನಂಗೆ ಈ ಥರ ಮೋಸ ಮಾಡಿದೆ? ನನಗೇನೇನೋ ಹೇಳ್ಬಿಟ್ಟು ನಿನ್ನ ಹಾಗಿಟ್ಕೋತೀನಿ ಹೀಗಿಟ್ಕೋತೀನಿ ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ಕನ್ಸ್ಕೊಂಡಿದ್ದೆ, ಅದನ್ನೆಲ್ಲ ನುಚ್ಚಿ ನೂರು ಮಾಡ್ಬಿಟ್ಟಿಯಲ್ಲೋ. ಏನಿಲ್ಲ, ನನಗೆ ನಂದಿಶ ಗೊತ್ತೇ ಇಲ್ಲ ಅಂದೆ. ಇವಾಗ ಅವ್ನು ನೋಡಿದ ತಕ್ಷಣ ನಿಂಗೆ ನೆನಪಾಗುತ್ತಾನೆ ಯಾರು ಅಂತ. ಯಜಮಾನ್ರೆ, ದಯವಿಟ್ಟು ಅಂತ ತಿಳ್ಕೊಂಬೇಡಿ, ನನಗೆ ಕ್ಷಮಿಸ್ಬಿಡಿ. ನಾನಿದ್ದ ಪರಿಸ್ಥಿತಿನೊಳಗಡೆ ಯಾರಿಗೂ ಏನೂ ಇಡೋಕ್ಕಾಗ್ತಿದ್ದಿರಲಿಲ್ಲ. ಇವ್ನು ನನಗೆ ಮೋಸ ಮಾಡ್ಬಿಟ್ಟ ಯಜಮಾನ್ರೆ, ನಿಜ. ಇವಾಗ ಹೇಳ್ತೀನಿ ಕೇಳಿ, ನನ್ನ ಎಲ್ಲ ಇವಾಗಿನ ಈ ಪರಿಸ್ಥಿತಿಗೆ ಎಲ್ಲದಕ್ಕೂ ಇವನೇ ಕಾರಣ. ನೀನು ಆ ಬಳೆಯಮ್ಮನ ಮಗ ನಂದಿಶ ತಾನೆ ನೀನು? ಹಾಂ, ನಿನಗೆ ಮದುವೆ ಆಗಿ ಮಕ್ಕಳಿದಾರಲ್ವಾ? ಹಿಂಗೆಲ್ಲ ಎತ್ಕೊಂಡು ಯಾಕೆ ಅವ್ರಿಗೆ ಮೋಸ ಮಾಡಿದೆ? ಬಾಯ್ ಬಿಡೋ. ಅಮ್ಮ, ಅದೇನಾಯ್ತು ಅಂತ ನಾನು ಹೇಳ್ತೀನಿ. ನೀಲ ಒಂದಿನ ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ಲಲ್ಲ, ಆವಾಗ ನೋಡು ಇಷ್ಟೆಲ್ಲ ಆಗಿದೆ. ಅಷ್ಟೆಲ್ಲ ಆಗಿದೆಯಾ? ಅಯ್ಯೋ ಏನಮ್ಮ ನೀಲ, ನೀ ಈ ಥರ ಮಾಡ್ಬೋದಾ? ಆವತ್ತು ನನ್ನ ಮಗ ಸೊಸೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದಲ್ಲ ಅವಳು, ಆವಾಗ ಸೈಲೆಂಟ್ ಆಗಿದ್ದೆ. ಆವಾಗಲೇ ಒಂದೇ ಒಂದು ಮಾತು, ಇದಕ್ಕೂ ಇವ್ರ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಪಾಪ ನನ್ನ ಸೊಸೆ ನನ್ನ ಮನೆ ಬಿಟ್ಟು ಹೋಗ್ತಾನೆ ಇದ್ದಿಲ್ಲ. ಅಮ್ಮ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಮ್ಮ. ನನ್ನ ಮಂಟಿನ ಕೆಲಸ ಮಾಡಿಬಿಟ್ಟೆ. ನಿಮಗೆ ಮುಖದ ಯೋಗ್ಯತೆ ನನಗಿಲ್ಲ. ನೀ ಮಾಡೋ ಹುಡುಗಾಟದಿಂದ ಸಂಸಾರಗಳು ಹಾಳಾಗ್ಬಿಟ್ಟಿದೆ ಕಣೋ. ಇಲ್ಲಿ ನೋಡು ನನ್ನ ಮನೆ ಹೇಗಿದೆ ಅಂತ. ಇವಾಗ ಇದೆಲ್ಲದಕ್ಕೂ ನೀನೇ ಕಾರಣ. ಮನೋಜ, ಇವನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ಅಮ್ಮ, ನಾವಂಗೆಲ್ಲ ಮಾಡೋಕ್ಕಾಗೋದಿಲ್ಲಮ್ಮ. ಯಾಕೆಂದರೆ ಅವನಿಗೆ ಅಂತ ಒಂದು ಜೀವನ ಇದೆ, ಅವನಿಗೆ ಅಂತ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ತಪ್ಪು ಮಾಡಬೇಕಾದ್ರೆ ಇದೆಲ್ಲ ನೆನಪಾಗಿಲ್ಲ ಅವನಿಗೆ? ಹಾಂ, ನೋಡು, ನೀನು ಏನಿಗೂ ದಯ ಎಲ್ಲ ತೋರ್ಸೋಕೆ ಹೋಗ್ಬೇಡ. ಮೊದಲು ಕಂಪ್ಲೇಂಟ್ ಕೊಡು. ಅಮ್ಮ, ನಾವು ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸುಮ್ಮನಿರು. ಇದಕ್ಕೇನು ಮಾಡಬೇಕು ಅಂತ ನೀರನ್ನೇ ಹೇಳ್ತಾಳೆ. ಹೇಳು ನೀಲ, ಇವಾಗ ಏನು ಮಾಡಬೇಕು ಅನ್ನೋದನ್ನ ನೀನೇ ಹೇಳು. ನೀನು ನನ್ನ
ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ನಿನ್ನ ಮಾತನ್ನು ನಂಬಿ ನಾನು ಎಷ್ಟೋ ಕನಸು ಕಟ್ಕೊಂಡಿದ್ದೆ. ಆದರೆ ನೀನು ಮದುವೆಗೆ ಮಕ್ಕಳ ವಿಷಯನ ನಂಗೆ ಕೇಳಲಿಲ್ಲ. ನೀಲಾ, ನಾನು ತಪ್ಪು ಮಾಡಿದ್ದೀನಿ. ನಿಂಗೆ ಸತ್ಯ ಹೇಳೋ ಧೈರ್ಯ ನನಗಿರಲಿಲ್ಲ. ಸತ್ಯ ಹೇಳೋಕ್ಕೆ ಧೈರ್ಯ ಆಗಲಿಲ್ವಾ, ಅಥವಾ ನನ್ನನ್ನು ಮೋಸ ಮಾಡಬೇಕಾದ್ರೆ ಧೈರ್ಯ ಜಾಸ್ತಿ ಇತ್ತ ನಿನಗೆ? ನಾನು ನಂಬಿದ್ದೆ, ಆ ನಂಬಿಕೆಗೆ ಇದೇನ ಬೆಲೆ? ಹಾಂ ನೀಲಾ, ನಿನ್ನನ್ನು ನೋಯಿಸ್ಬೇಕು ಅಂತ ಉದ್ದೇಶ ನನಗಿರಲಿಲ್ಲ. ಉದ್ದೇಶ ಇಲ್ಲ ಅನ್ನೋ ಮಾತ್ರಕ್ಕೆ ನಾನು ಕಡಿಮೆ ಆಗಲ್ಲ. ನನ್ನ ಭಾವನ ಜೊತೆ ಆಟ ಆಡ್ತಿದ್ಯಲ್ಲ, ಆವಾಗ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ನೀನು ಯೋಚನೆ ಬಂದೇ ಇಲ್ವಾ? ನೀಲಾ, ನನ್ನ ತಪ್ಪಿಗೆ ಕ್ಷಮೆ ಕೇಳ್ತೀನಿ, ನನಗೆ ಕ್ಷಮಿಸ್ಬಿಡು. ಕ್ಷಮೆ ಕೇಳೋದ್ರಿಂದ ನಡೆದಿದ್ದೆಲ್ಲ ಬದಲಾಗೋದಿಲ್ಲ. ಇನ್ನು ಮುಂದೆ ಯಾರು ನಂಬಿಕೆ ಜೊತೆ ಕಾಲಾಡೋಕೆ ಹೋಗ್ಬೇಡ. ಒಬ್ಬ ಜೀವನ ಮೋಸದಿಂದ ಕಟ್ಟೋಕ್ಕಾಗೋದಿಲ್ಲ. ನೀಲಾ, ಹಾಗಾದರೆ ನಿನ್ನ ತೀರ್ಮಾನ ಏನು? ನೋಡ್ನಿಲ್ಲ, ನೀನು ತುಂಬ ಯೋಚನೆ ಮಾಡಿ ತೀರ್ಮಾನ ತಗೋ. ಆವೇಶದಿಂದ ಆಗಲಿ, ಕೋಪದಿಂದ ಆಗಲಿ, ದುಃಖದಿಂದ ತೀರ್ಮಾನ ತಗೊಳಕ್ಕೆ ಹೋಗಬೇಡ. ಇದು ನಿನ್ನ ಜೀವನ ಸಂಬಂಧಪಟ್ಟಿರೋ ವಿಷಯ. ಯಜಮಾನ್ರಿ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರು ನನ್ನ ಜೀವನದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ಲ, ಅದನ್ನು ನಾನೇನು ಮಾಡಿದೆ? ನನ್ನ ಕಣ್ಣು ಮುಂದೆ ನನ್ನ ಜೀವನ ಹಾಳಾಗ್ತಾ ಇದ್ರು ಅದನ್ನು ತಪ್ಪಿಸೋಕೆ ಎಲ್ಲ ನನ್ನ ಕೈಯಲ್ಲೇ ಇತ್ತು. ಆದರೆ ನಾನು ಅದನ್ನು ಮಾಡಲಿಲ್ಲ. ನಾನು ಸ್ವಾರ್ಥದಿಂದ ಯೋಚನೆ ಮಾಡಿಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಇನ್ನು ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆಗೋಲ್ಲ. ನನ್ನ ಮುಖ ನೋಡೋಕ್ಕೂ ನೀವು ಯಾರು ಇಷ್ಟಪಡಬೇಡಿ. ನೀಲಾ, ನಾನು ಕ್ಷಮಿಸ್ಬಿಡು. ನೀಲಾ, ನಿನ್ನ ಕಾಲಿಗೆ ಬಿದ್ದಬೇಕಾದ್ರೆ ಕ್ಷಮೆ ಕೇಳ್ತೀನಿ. ನಂದಿಶ, ನೀನು ಮಾಡೋ ಮೋಸದಿಂದ ನಾನು ಸೋತೋಗೋದಿಲ್ಲ. ನನ್ನ ಜೀವನದಲ್ಲಿ ಇನ್ನು ಮುಂದೆ ನಿನಗೆ ಯಾವ ಸ್ಥಾನವೂ ಇಲ್ಲ. ಕುಟುಂಬದ ನಡುವೆ ನಾನು ಬರೋಕ್ಕೆ ಇಷ್ಟನೂ ಪಡೋದಿಲ್ಲ. ಇವತ್ತಿಂದ ನಮ್ಮ ಸಂಬಂಧ ಮುಗ್ದೋಯ್ತು. ನನ್ನ ನಂಬಿಕೆನೇ ಹೊಡೆದೋಗ್ಬಿಟ್ಟಿದೆ. ಅದನ್ನು ಮತ್ತೆ ಕಟ್ಟೋದ್ರಲ್ಲಿ ಯಾವ ಬೆಲೆಯೂ ಇಲ್ಲ. ಇನ್ನು ಮುಂದೆ ನನ್ನಿಂದ ನೀನು ದೂರ ಇದ್ಬಿಡು. ನನ್ನ ಜೀವನದಲ್ಲಿ ಮತ್ತೆ ಬರೋ ಪ್ರಯತ್ನ ಖಂಡಿತ ಮಾಡಬೇಡ. ಇನ್ನು ಒಂದು ಕ್ಷಣನೂ ನನ್ನ ಕಣ್ಮುಂದೆ ಇರಬೇಡ. ಹೊರಟೋಗು, ಹೊರಟೋಗು. ನೀಲಾ, ಇನ್ನೊಂದ್ಸರಿ ಯೋಚನೆ ಮಾಡು. ಹೇಯ್, ಅವಳು ಹೇಳಿದ್ದು ನಿಂಗೆ ಅರ್ಥ ಆಗಿಲ್ವಾ, ಅಥವಾ ನಾನು ನಿಂಗೆ ಸಪೋರ್ಟಾಗಿ ಹೇಳ್ಬೇಕಾ? ಹೋಗೋ ಮನೆಯಿಂದ ಆಚೆಗೆ. ಬೇಷ್ ನೀಲ, ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ಇವತ್ತು ತೊಗೊಂಡು ತೀರ್ಮಾನ, ಅದರಿಂದ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಿನ್ನಂಥ ಎಷ್ಟೋ ಹೆಣ್ಮಕ್ಳು ಈ ಥರ ಮೋಸ ಆದಾಗ ಬೇರೆ ಬೇರೆ ಯೋಚನೆ ಮಾಡ್ತಾರೆ. ಆ ಥರದಲ್ಲಿ ಏನು ತೀರ್ಮಾನ ತಗೊಬಿಡ್ತಾರೆ. ಆದರೆ ನೀನು ಇದನ್ನ ಧೈರ್ಯವಾಗಿ ಎದುರಿಸ್ತೀನಿ ಅಂತ ಹೇಳ್ದಿಲ್ಲ. ನಿನ್ನ ಮಾತು ಕೇಳಿ ನನಗೆ ನಿನ್ನ ಮೇಲೆ ಕೋಪ ಎಲ್ಲ ಕರಗೋಯ್ತು ಅಮ್ಮ. ಬೇಡ ಅಮ್ಮ, ಬೇಡ. ನಿಮ್ಮ ಇಷ್ಟು ಹೋಗ್ಲಿಕ್ಕಾಗೆ ನಾನು ಯೋಗ್ಯಳಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಿ. ಇನ್ನು ಮುಂದೆ ಈ ಮನೆ ಋಣ ನನಗೆ ಮುಗ್ದೋಯ್ತು. ನಿಮ್ಮ ಮನೆ ಕೆಲಸಕ್ಕೆ ಬೇರೆ ಯಾರನ್ನ ನೋಡ್ಕೊಳ್ಳಿ. ಯಜಮಾನ್ರೆ, ನನಗೆ ನೀವು ಮಾಡಿ ಸಹಾಯ ಇದೆಯಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನಾನು ಬರ್ತೀನಿ, ಇಲ್ಲ ಹೋಗ್ತೀನಿ. ನೀಲಾ, ಎಲ್ಲಿ ಹೋಗ್ತೀಯಾ? ಇವಾಗ ಸರಿ ಹೋಯ್ತಲ್ಲ, ಇಲ್ಲೇ ಇದ್ಬಿಡು. ನಿಮ್ಗೆ ಎಷ್ಟು ಗುಣ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ನನಗೆ. ಬೇಡ ಯಜಮಾನ್ರೆ, ನನ್ನಿಂದಾಗಿ ನಿಮ್ಮ ಹೆಂಡತಿ ಮನೆ ಬಿಟ್ಟೋಗಿದ್ದಾರೆ. ಅವ್ರಿಗೆ ಕಾಲಿಗಾದರೂ ಬಿದ್ದರೂ ಪರವಾಗಿಲ್ಲ. ನಾನು ಅವ್ರನ್ನ ಈ ಮನೆಗೆ ಕರ್ಕೊಬಂದೇ ಬರ್ತೀನಿ. ನನಗೆ ಕ್ಷಮಿಸ್ಬಿಡ್ರಿ.